ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣಾ ಭೀಮರತೀತ ಫಲ್ಗು ಸರಯೂ ಶ್ರೀಗಂಡಕಿ ಗೋಮತಿ ಕಾವೇರಿ ಕಪಿಲ ಪ್ರಯಾಗ ತನುಜ ನೇತ್ರಾವದಿತ್ಯಾದಯೋ ನದ್ಯ ಶ್ರೀ ಹರಿಪಾದ ಪಂಕಜ ಭವಾತ್ ಕುರ್ಯಾತ್ ಸದಾ ಮಂಗಲಂ. ಈ ಎಲ್ಲ ನದಿಗಳು ಕೂಡ ಪರಮಾತ್ಮನ ಪಾದದಿಂದಲೇ ಹುಟ್ಟಿದಂಥವು. ಅದರಲ್ಲೂ ಕೂಡ ವಿಶೇಷವಾಗಿ ನರ್ಮದಾ ನದಿಗೆ ಮತ್ತು ಭಗವಂತನಿಗೆ ವಿಶೇಷವಾದಂಥ ಒಂದು ಸಾಮೀಪ್ಯ. ಭಗವಂತ ಹುಟ್ಟಿದ ನಂತರ ಕಾರಾಗೃಹದೊಳಗೆ ಅವನನ್ನು ಹೊತ್ತುಕೊಂಡು ಬರ್ತಿರ್ಬೇಕಾದ್ರೆ ಹಾದಿ ಕೊಟ್ಟಿದ್ದು ಇದೇ ನರ್ಮದೆ. ಇಲ್ಲಿಂದನೇ ಗೋಕುಲಕ್ಕೆ ಹೋಗಿದ್ದು. ಮಧ್ಯರಾತ್ರಿ ಎಷ್ಟು ತಣ್ಣ ಜುಣುಜುಣು. ವಸುದೇವ ತನ್ನ ತಲೆಯ ಮೇಲೆ ಆ ಭಗವಂತನನ್ನು ಇಟ್ಟುಕೊಂಡು ಹೊರಟಾಗ ಈ ಒಂದು ಸುಂದರವಾದಂತಹ ಸನ್ನಿವೇಶ ನಡೀತು. ಸೊ ಆ ನರ್ಮದೆ ಉಕ್ಕಿ ಹರಿತಾ ಇದ್ಲು, ಸಂತೋಷದಿಂದ ಹರಿತಾ ಇದ್ಲು. ಭಗವಂತ ಬಂದ, ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದಾನೋ. ಒಂದು ಬಹಳ ಸಂತೋಷ ಪಟ್ಟಂತಹ ನರ್ಮದೆ ಆಕೆಗೆ ಹೆಂಗೆ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆದರೆ ವಸುದೇವನಿಗೆ ಆ ಕೂಸಿನ ಕರ್ಕೊಂಡು ಈಜ್ಲಿಕ್ಕೆ ತೊಂದರೆ ಆಗ್ಲಿಕ್ಕತ್ತು. ಆಗ ಮಳೆ ಜೋರಾಗಿ ಸುರಿತಾ ಇತ್ತು. ಶೇಷದೇವರು ಆ ಕೃಷ್ಣನ ಮೇಲೆ ರಕ್ಷೆಯನ್ನು ಒಂದು